ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಮಂಗಳವಾರ ವಿಡಿಯೋ ಫ್ರೆಂಡ್ಸ್. ಇದು ಮಂಗಳವಾರ ಅಂದರೆ ಸಂಕ್ರಾಂತಿ ಹಬ್ಬ ಇದೆಯಲ್ವಾ, ಹಬ್ಬ ಇವತ್ತು ಮಂಗಳವಾರ. ಇವತ್ತು ನಾವು ಹಬ್ಬ ಮಾಡಿಲ್ಲ, ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಮಾಡಿಲ್ಲ. ನಿಮಗೆಲ್ಲನೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿನ್ನಿ, ಸಿಹಿ ಮಾತಾಡಿ ಅಂತ ಹೇಳ್ತಾ, ದೇವರು ನಿಮಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಬನ್ನಿ, ಏನಪ್ಪ ಇವತ್ತು ವಿಡಿಯೋ ವಿಶೇಷ ಅಂದರೆ, ಇವಾಗ ಮಕ್ಳು ಇರ್ತಾರಲ್ವ, ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ, ಅವ್ರಿಗೆ ಎಷ್ಟೇ ಊಟ ಮಾಡಿಸಿದ್ರು ಅವ್ರು ಊಟ ಮಾಡುತ್ತಾ ಇಲ್ಲ, ತುಂಬ ಸಣ್ಣ ಆಗ್ತಾಯಿದ್ದಾರೆ, ಊಟ ಸೇರ್ತಾ ಇಲ್ಲ ಮಕ್ಕಳಿಗೆ ಅನ್ನೋರು. ಇವತ್ತು ನಾನು ಅದಕ್ಕೋಸ್ಕರ ಒಂದು ವಿಡಿಯೋ ಎತ್ಕೊಂಬಂದಿದ್ದೀನಿ. ಏನಂದರೆ, ಕಣ್ಣು ದೃಷ್ಟಿ ಆಗಿರುತ್ತೆ ಅಲ್ವಾ, ಕಣ್ಣು ದೃಷ್ಟಿ ದೃಷ್ಟಿ ಆಗಿರುತ್ತೆ. ಒಬ್ಬೊಬ್ರ ಕಣ್ಣು ಸರಿ ಇರಲ್ಲ. ಇವಾಗ ನೀವು ಆಚೆ ಎತ್ಕೊಂಡು ಹೋಗಿ ಊಟ ಎಲ್ಲ ಮಾಡಿಸ್ತೀರಾ, ಇಲ್ಲ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು, ಎಲ್ಲರ ಮುಂದೆ ತಿಂತಾರೆ, ಆವಾಗ ದೃಷ್ಟಿ ಆಗಿರುತ್ತೆ, ಕಣ್ಣು ಬಿದ್ದಿರುತ್ತೆ. ಎಲ್ಲಿ ಬೇರೆಯವ್ರ ಮನೆಗೆ ಹೋದರೆ, ಅಯ್ಯೋ ಯಾವ ಥರ ತಿಂತಾನೆ ಮಗು ಅಂತ, ನನ್ನ ಮಗು ಈ ಥರ ತಿನ್ನಲ್ಲ ಅಂತ ಅಂದ್ರೂ ಅದರಲ್ಲೂ ದೃಷ್ಟಿ ಆಗುತ್ತೆ. ಅದಕ್ಕೆ ಇವತ್ತು ಮಕ್ಕಳಿಗೆ ದೃಷ್ಟಿ ಆದವಾಗ ಯಾವ ಥರ ಆ ದೃಷ್ಟಿ ಪರಿಹಾರ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದು ಕೊನೆ ಗಂಟ ನೋಡಿ, ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೀವು ನೋಡ್ಬೋದು, ಒಂದು ಖಾಲಿ ಪ್ಲೇಟ್ ಇಟ್ಕೊಂಡಿದ್ದೀನಿ. ಪ್ಲೇಟಲ್ಲಿ ಅಕ್ಕಿ ಇಟ್ಟಿದ್ದೀನಿ. ನಾನು ಮುಂದ್ಗಡೆ ಮಗುನ ಕೂರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಎಡಗೈಯಲ್ಲಿ ಅಕ್ಕಿ ಎತ್ಕೊಂಡಿದ್ದೀನಿ, ಒಂದು ಇಡೀ ಅಷ್ಟು. ಈ ಕಡೆ 3 ಸಲ, ಆ ಕಡೆ 3 ಸಲ ಇಳೆ ತೆಗೆದುಬಿಟ್ಟು 3 ಸಲ ಉಗಿಸ್ತಾ ಇದ್ದೀನಿ. 1 ಸಲ ಆಯಿತು. ಇವಾಗ 2ನೇ ಸಲ ಎತ್ಕೊತಾ ಇದ್ದೀನಿ. 2ನೇ ಸಲ ಎತ್ಕೊಂಡು ಆ ಥರನೇ ಇಳೆ ತಗೊತೀನಿ. ಅಂದರೆ ಅವನಿಗೆ ಹೊಟ್ಟೆಗೆ ತಗಲಬೇಕು, ಆ ಥರ ನಾನು ಇಳೆ ತಗೊತಾ ಇದ್ದೀನಿ. ಯಾಕಂದರೆ ಅವ್ರಿಗೆ ಹೊಟ್ಟೆದಲ್ಲೇ ಸ್ವಲ್ಪ ಒಂದು ಬಾಧೆ ಥರ ಇರುತ್ತೆ, ಅದಕ್ಕೇನೆ ನಾನು ಹೊಟ್ಟೆಗೆ ಟಚ್ ಮಾಡ್ತೀನಿ. ಅಂದರೆ ಇವಾಗ ನಾವು ಇಳೆ ತೆಗ್ದಿರೋದು ಅನ್ನ ಯಾರೂ ತಿನ್ನಬಾರ್ದು. ಅವ್ರಿಗೆ ಮಾತ್ರ ಇವಾಗ ನಾವು ಮಾಡ್ತಾಯಿದ್ದೀವಲ್ಲ, ಮಗುಗೆ ಮಾತ್ರನೇ ಆ ಅಕ್ಕಿ ಯೂಸ್ ಮಾಡ್ಕೊಬೇಕು ಅಷ್ಟೇನೆ. ಅದಕ್ಕೆ ಬೇರೆ ಪ್ಲೇಟ್ ಇಟ್ಕೊಂಡಿದ್ದೀನಿ ನಾನು. ನೀವು ನೋಡ್ಬೋದು 3 ಸಲ ಆಯಿತು, ಎತ್ತಿಕೊಂಡಿದ್ದೀನಿ. ಒಂದು ಕುಕ್ಕರಲ್ಲೇ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಇಟ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ಬಂದರೆ ಎರ್ಕ ಗಿಡ ಅಂತ ಇರುತ್ತಲ್ವ, ಆ ಎಲೆ ಇರುತ್ತಲ್ವ, ಅದನ್ನು ಎತ್ಕೊಂಬಂದು ಬಂದಿದ್ದೀನಿ. 5 ಎಲೆ ಎತ್ಕೊಂಡಿದ್ದೀನಿ, ಸಾಕು 5 ಎಲೆ ಎತ್ಕೊಂಡ್ರೆ. ಇವಾಗ ಅದನ್ನು ಕಡ್ಡಿಯಲ್ಲಿ ಹೊಲ್ಕೊತಾ ಇದ್ದೀನಿ. ಕ್ಲೀನಾಗಿ ಹೊಲ್ಕೊಬೇಕು, ಯಾಕಂದರೆ ಅವ್ರಿಗೆ ಇಳೆ ತೆಗೆಯೋಕ್ಕೆ ಇದೇ ಬೆಸ್ಟು ಮೆಥಡು ಅಂತ ಹೇಳ್ಬೋದು. ನೀವು ಅಷ್ಟೇ, ನಾನು ಹೆಂಗೆ ನೋಡಿಸ್ಕೊಟ್ಟಿದ್ದೀನೋ ಆ ಥರನೇ ನೀವೂ ಮಾಡಿ. ತುಂಬ ಚೆನ್ನಾಗಿ ಮಕ್ಕಳು ಊಟ ಮಾಡ್ತಾರೆ, ತಿರ್ಗಾ ದಪ್ಪನೂ ಆಗ್ತಾರೆ. ಅಂದರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಫ್ರೆಂಡ್ಸ್ ಮಕ್ಕಳು ಈ ಥರ ಮಾಡಿದ್ರೆ. ಈ ದೃಷ್ಟಿ ತೆಗೆದ್ರೆ, ಈ ಥರ ದೃಷ್ಟಿ ಆಗಿರುತ್ತಲ್ಲ, ಈ ಥರ ದೃಷ್ಟಿ ತೆಗೆದ್ರೆ ತುಂಬ ಚೆನ್ನಾಗಿ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನನ್ನ ಮಗುಗೂ ಅಷ್ಟೇ, ನನ್ನ ಮಗನಿಗೂ ಅಷ್ಟೇ ಈ ಥರನೇ ನಾನು ಏನೇನೋ ಅವ್ನು ತಿನ್ನಲ್ಲ ಅಂತ ಗೊತ್ತಾಗುತ್ತಲ್ಲ ತಾಯಿಯಂದ್ರಿಗೆ, ಅದಕ್ಕೆ ನಾನು ಈ ಥರ ಅವನಿಗೆ ತಿಂದಿರ ಯಾವಾಗ ಹಠ ಮಾಡ್ತಾನೋ ಆವಾಗ ನನಗೆ ಗೊತ್ತಾಗ್ಬಿಡುತ್ತೆ. ಆವಾಗ ನಾನು ಈ ಥರ ಮಾಡ್ಕೊತೀನಿ. ನೋಡ್ಬೋದು ನೀವು ನಾನು ಹೆಂಗೆ ಹೊಲ್ಕೊಂಡಿದ್ದೀನೋ ಆ ಥರ ಹೊಲ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ 3 ಥರ ಹೂವು ಎತ್ಕೊಂಡಿದ್ದೀನಿ. ಒಂದು ವೈಟು, ಒಂದು ಪರ್ಪಲ್ಲು, ಒಂದು ಕನಕಾಂಬರ ಹೂವು, ಒಂದಷ್ಟು ಎತ್ಕೊಂಡಿದ್ದೀನಿ. ಒಂದು ಬೆಂಕಿಪಟ್ಟಣ, 2 ಸ್ವಾಮಿನ ಕಡ್ಡಿ ಎತ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅರಿಶಿನ ಕುಂಕುಮ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ತಿರ್ಗಾ ಕರಿ, ಇವಾಗ ಒಲೆಯಲ್ಲಿ ಇದು ಮಾಡ್ತೀರಲ್ವ, ಒಲೆ ಅಂಟಿಸ್ತೀರಲ್ಲ, ಅದರಲ್ಲಿ ಕರಿ ಬೊಗ್ಗು ಅಂತಾರಲ್ವ, ಅದನ್ನು ಎತ್ಕೊಂಡು ಪುಡಿ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ಅನ್ನ ಆಯಿತು.
ಮೂರೂ ಒಂದೇ ಸಮವಾಗೇ ಇರಬೇಕು. ಉಂಡೆ ಮಾಡಿಕೊಂಡು ಉದ್ದಕ್ಕೆ ಉಂಡೆ ಥರ ಮಾಡಿಕೊಂಡು ಇವಾಗ ಅರಿಶಿನ ಹಚ್ಕೊತಾ ಇದ್ದೀನಿ. ನೋಡ್ಬೋದು ಅನ್ನಕ್ಕೆ ಕ್ಲೀನಾಗಿ ಒಂಚೂರು ವೈಟ್ ಅನ್ನ ಥರ ಕಾಣಿಸ್ಬಾರ್ದು, ಅದಕ್ಕೇನೆ ಕ್ಲೀನಾಗಿ ಹಚ್ಕೊತಾ ಇದ್ದೀನಿ ಅರಿಶಿನ ಒಂದು, ಕುಂಕುಮ ಕಪ್ಪುದು ಅನ್ನ ಮಾಡ್ಕೊಬೇಕು. ಇವಾಗ ಅರಿಶಿನ ಆಯಿತು. ಇವಾಗ ಕುಂಕುಮ ಮಾಡ್ಕೊಳಕ್ಕೆ ಒಂಥರ ಇದ್ರ ಥರ ಉಂಡೆ ಕಟ್ಕೊತಾ ಇದ್ದೀನಿ ನಾನು. ಅಂದರೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಅಂದರೆ ತುಂಬ ಚೆನ್ನಾಗಿ ದೃಷ್ಟಿಯಾಗಿರೋದು ಎಲ್ಲ ಪರಿಹಾರ ಆಗೋಗುತ್ತೆ ಫ್ರೆಂಡ್ಸ್. ಇದು ಏನು ಮಾಡಬೇಕಂದ್ರೆ ಈ ಥರ ದೃಷ್ಟಿ ತೆಗೆದ್ಬಿಟ್ಟು 3 ದಾರಿಯಲ್ಲಿ ಇಟ್ಬಿಟ್ಟು ಬರಬೇಕು ಫ್ರೆಂಡ್ಸ್. ಹಿಂದೆ ತಿರುಗಿ ನೋಡಬಾರ್ದು. ಮನೇಲಿ ಬಂದು ಕೈ ಕಾಲೆಲ್ಲ ತೊಳ್ಕೊಂಡು ಆಮೇಲೆ ಒಳಗಡೆ ಬರಬೇಕು ಫ್ರೆಂಡ್ಸ್. ನಾವು ಈ ಥರ ಮಾಡಿದ್ರೆ ಇದನ್ನು ಮಂಗಳವಾರ, ಭಾನುವಾರ ಇಲ್ಲ ಶುಕ್ರವಾರ, ಗುರುವಾರ ಮಾಡ್ಬೋದು. ಸಾಯಂಕಾಲನೇ ಮಾಡಬೇಕು ಈ ಥರ. ಇವಾಗ ಕೆಂಪು ಕಲರ್ ಅನ್ನ ಆಯಿತು, ಅರಿಶಿನ ಕಲರ್ ಅನ್ನ ಆಯಿತು. ಇವಾಗ ಕಪ್ಪು ಅನ್ನ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ನೋಡಿ, ಆ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ. ಆ ಪುಡಿ ಮಾಡಿಟ್ಕೊಂಡನ್ನ ಮಿಕ್ಸಿಗೆ ಏನು ಹಾಕ್ಕೊಂಬೇಡಿ, ಸುಮ್ಮನೆ ಕುಟ್ಕೊಳ್ಳಿ, ಅದೇನೇ ಪುಡಿ ಆಗುತ್ತೆ. ಇವಾಗ ನೀವು ನೋಡ್ಬೋದು ಯಾವ ಥರ ಕಪ್ಪುಗೆ ಕಾಣಿಸುತ್ತೆ. ಅಂದರೆ ಆ ಥರ ಉಂಡೆ ಮಾಡಿಕೊಂಡು ಆ ಕಡೆ ಅರಿಶಿನದು ಸೆಂಟ್ರಲ್ಲಿ ಬ್ಲ್ಯಾಕು, ಈ ಕಡೆ ರೆಡ್ ಇಟ್ಬೇಕು ಫ್ರೆಂಡ್ಸ್. ಆ ಥರ ಇಟ್ಟರೆ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ. ನೋಡ್ಬೋದು ನೀವು ಎಲ್ಲನೂ ಇಟ್ಕೊಂಡಿದ್ದೀನಿ ನಾನು. ಇವಾಗ 4 ಕಡೆ ಅರಿಶಿನ ಕುಂಕುಮ 2 ಇಟ್ಕೊತೀನಿ ನೋಡಿ. ಇವಾಗ ಇಟ್ಕೊತಾ ಇದ್ದೀನಲ್ವ, ಆ ಥರನೇ ಇಕ್ಬೇಕು ನೀವು. ಕೆಳಗಡೆ ಒಂದು ಪ್ಲೇಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಎತ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ ನಾನು. ಇವಾಗ ನೋಡ್ಬೋದು ಅರಿಶಿನ ಎಲ್ಲ ಇಟ್ಟಿದ್ದಾಯಿತು. ಇವಾಗ ಕುಂಕುಮ ಇಡ್ತಾಯಿದ್ದೀನಿ. ಆಮೇಲೆ ಹೂವು ನಾವು ಎಷ್ಟು ಎತ್ಕೊಂಡಿದ್ದೀರೋ ಅದೆಲ್ಲ ಇಡಬೇಕು, ಅದನ್ನು ಮಿಗಿಲ್ಸ್ಕೊಬಾರ್ದು ನೋಡಿ. ಇವಾಗ 2 ಅಲ್ಲೆರಡು, ಇಲ್ಲೆರಡು, ಇಲ್ಲಿ 3 ಆ ಥರ ಇಟ್ಕೊಂಡು ಬರ್ತೀನಿ. ಎಷ್ಟು ಹೂವು ಎತ್ಕೊಂಡಿರ್ತೀರೋ ಅಷ್ಟು ಹೂವೂ ಇಟ್ಟುಬಿಡಬೇಕು ಫ್ರೆಂಡ್ಸ್. ನಾವು ಏನೇನು ಎತ್ಕೊಂಡಿದ್ದೀರೋ ಅದೆಲ್ಲನೂ ಅದರಲ್ಲೇ ಇಟ್ಬಿಡಬೇಕು. ಮಿಗಿಲ್ಸ್ಕೊಳೋದು ಅದೆಲ್ಲ ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ವೈಟ್ ಆಯಿತು, ಪರ್ಪಲ್ ಆಯಿತು. ಇವಾಗ ಕನಕಾಂಬರ ಇಡ್ತಾಯಿದ್ದೀನಿ. 4 ಕಡೆಯೂ ಇಡಬೇಕು. ಇಟ್ಟಮೇಲೆ ಇವಾಗ ಕಡ್ಡಿ ಅಂಟಿಸ್ಕೊಂಡು ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್, ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಕಡ್ಡಿ ಅಂಟಿಸ್ಕೊಂಡೆ, ಸಾಮು ಕಡ್ಡಿ ಅಂಟಿಸ್ಕೊಂಡು ಅದನ್ನು ಆರಿಸ್ಬಿಟ್ಟು ಇವಾಗ ಪೂಜೆ ಮಾಡ್ತಿದ್ದೆ. ಇವಾಗ ಎಡೆ ಎಲ್ಲ ಇಟ್ಟಿದ್ದೀನಲ್ವ, ಅದಕ್ಕೆ ಪೂಜೆ ಮಾಡ್ತೀನಿ. ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಅದಕ್ಕೆ ಚುಚ್ಕೊತೀನಿ. ಇವಾಗ ಆ ಕಡೆ 3 ಸಲ, ಈ ಕಡೆ 3 ಸಲ, ಅವನಿಗೆ 3 ಸಲ, ಅವ್ನು ಕೈ ಕಟ್ಟಿದ್ದಾನೆ ಬಿಡು ಅಂತ ಹೇಳ್ತಿದ್ದೀನಿ ನೋಡಿ. ಈ ಕಡೆ 3 ಸಲ ಆಯಿತು, ಆ ಕಡೆ 3 ಸಲ, ಎಡಗಡೆ 3 ಸಲ, ಬಲಗಡೆ 3 ಸಲ, ತಿರ್ಗಾ ನೆತ್ತಿಯಿಂದ ಕೆಳಗಡೆ ಹೊಟ್ಟೆಗೆ ಆಣಿಸ್ಬೇಕು ಫ್ರೆಂಡ್ಸ್. ಆಣಿಸಿದ್ರೇ ಅವ್ರಿಗೆ ಬಾಧೆ ಕಮ್ಮಿ ಆಗುತ್ತೆ. ಎತ್ಕೊಂಡೋಗಿ 3 ದಾರಿದಲ್ಲಿ ಇಟ್ಬಿಟ್ಟು ಬರಬೇಕು ಫ್ರೆಂಡ್ಸ್. ಬರುವಾಗ ಕೈಕಾಲೆಲ್ಲ ತೊಳ್ಕೊಂಡು ಒಳಗಡೆ ಬರಬೇಕು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.